ರೋಡ್ ಮೇಲೆ ಎಷ್ಟೋ ನಾಯಿಗಳು ಬೊಗಳ್ತಿರ್ತವೆ ಅಖಿಲ್. ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ಆ ನಾಯಿ ಬಗ್ಗೆ ನನಗೆ ಬೇಜಾರಿಲ್ಲ. ಅದಕ್ಕೆ ಹಾರಿಕೆಯಿಂದ ನಮ್ಮ ಕಂಪ್ನಿಗೆ ಯಾವ ತೊಂದರೆ ಬರುತ್ತೋ ಅಂತ ಭಯ ಆಗ್ತಿದೆ. ಏನೇ ಬಂದರೂ ನಾನು ನೋಡ್ಕೊಳ್ತೀನಿ ಅಖಿಲ್, ನೀನೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಸಾರಿ ಅಣ್ಣ, ಇದೆಲ್ಲ ಆಗಿದ್ದು ನನ್ನಿಂದಲೇ. ಅಖಿಲ್ ಹಾಗೆಲ್ಲ ಮಾತಾಡಬೇಡ. ಹಾಗೇನಿಲ್ಲ ಅಖಿಲ್, ನೀನಂತ ಯೋಚನೆ ಎಲ್ಲ ಮಾಡಕ್ಕೆ ಹೋಗ್ಬೇಡ. ಆ ಆದಿತ್ಯಂಗೆ ಫಸ್ಟಿಂದ ನಮ್ಮ ಮೇಲೆ ಕೋಪ ಇದೆ ಅಖಿಲ್. ಅವನ ವಿಷಯ ಅಭಿನ್ ನೋಡ್ಕೋತಾನೆ, ನೀನ್ ತಲೆ ಕೆಡಿಸ್ಕೋಬೇಡ. ನಾವು ಆಫೀಸ್ಗೆ ಹೋಗಿ ಬರ್ತೀವಿ. ಹೊಸವ್ರೆ, ನಾವು ಹೋಗಿ ಬರ್ತೀವಿ. ಅಖಿಲ್ ನಾವು ಒಳಗೆ ಕರ್ಕೊಂಡೋಗಿ. ಅಯ್ಯೋ ಯಪ್ಪ, ಇದ್ಯಾವುದೋ ದೊಡ್ಡ ಜಗಳ ಆಗೋ ಥರ ಇದೆ. ಆದಿತ್ಯ ಕಂಪನಿಗೆ ಸೇರ್ಕೊಳ್ಳೋ ಬೇಡವೋ ಅಂತ ನಾನು ರಾಜನ್ ಕೇಳಬೇಕು. ಗುಡ್ ಮಾರ್ನಿಂಗ್ ಸರ್. ಸಾರಿ ಸರ್, ನಮ್ಮ ಮನೆಯವರು ನಿಮ್ಮ ಹತ್ರ ಹಾಗೆ ಬಿಹೇವ್ ಮಾಡಬಾರ್ದಾಗಿತ್ತು. ರಿಯಲಿ ಐ ಆಮ್ ವೆರಿ ಸಾರಿ. ಹಾಗಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಟ್ಸ್ ಓಕೆ ಹಾರಿಕಾ, ನಾನು ಆಗಲೇ ಹೇಳಿದ್ನಲ್ವಾ, ಲಿವ್ ಇಟ್. ಅಂದರೆ ನಿಮಗೆ ನಮ್ಮ ಮನೆ ಹತ್ರ ಫರ್ಗೆಟ್ ದ್ಯಾಟ್. ಓಕೆ ಓಕೆ ಸರ್. ಮತ್ತೆ ಸರ್ ಅಂತಿದೆಯಲ್ಲ, ಕಾಲ್ ಮಿ ಆದಿತ್ಯ. ಸರಿ ಸರ್. ಸಾರಿ ಸರ್. ಸಾರಿ ಆದಿತ್ಯ. ಟೆನ್ಷನ್ ಆಗಬೇಡ ಹಾರಿಕಾ, ಈಗ ನಿನ್ನ ಫೋಕಸ್ ಎಲ್ಲ ನಮಗೆ ಬರೋ ಗೌರ್ಮೆಂಟ್ ಇವೆಂಟ್ ಮೇಲೆ ಇರಬೇಕು. ನೀನು ಚೆನ್ನಾಗಿ ಡಿಸೈನ್ ಮಾಡಿದ್ರೆ ಅದನ್ನ ತೋರಿಸಿ ಆ ಈವೆಂಟ್ ನಮಗೆ ಸಿಗೋ ಹಾಗೆ ಟೆಂಡರ್ ಹಾಕ್ತೀನಿ. ಶೋರ್ ಆದಿತ್ಯ, ಖಂಡಿತ ಒಳ್ಳೆ ಡಿಸೈನ್ ಮಾಡ್ಕೊಡ್ತೀನಿ. ಐ ನೋ ಯುವರ್ ಕೆಪಬಿಲಿಟಿ ಆ್ಯಂಡ್ ಎಬಿಲಿಟಿ. ನಿನಗಿರೋ ಟ್ಯಾಲೆಂಟ್ ಯಾರಿಗೂ ಇಲ್ಲ ಹಾರಿಕಾ. ನೀನು ಮನ್ಸು ಮಾಡಿದೆ ಅಂದರೆ ಅದ್ಭುತ ಮಾಡ್ತೀಯ. ಇಲ್ಲಿ ತನಕ ನನ್ನನ್ನು ಯಾರೂ ಈ ಥರ ಎನ್ಕರೇಜ್ ಮಾಡಿರಲಿಲ್ಲ ಆದಿತ್ಯ. ಇವನ್ ನನ್ನ ಹಸ್ಬೆಂಡ್ ಕೂಡ ನನ್ನ ಟ್ಯಾಲೆಂಟ್ನ ನಂಬಿರಲಿಲ್ಲ. ನಾನು ನಂಬ್ತಿದ್ದೀನಲ್ಲ, ಈ ಸಿಟಿನಲ್ಲೇ ಒನ್ ಆಫ್ ದಿ ಬೆಸ್ಟ್ ಡಿಸೈನರ್ ನೀನು. ಫ್ಯೂಚರಲ್ಲಿ ನೀನು ಎಷ್ಟೋ ವಂಡರ್ಸ್ನ ಕ್ರಿಯೇಟ್ ಮಾಡ್ತೀಯ. ನಿಂಗೆ ನಾನು ಫುಲ್ ಫ್ರೀಡಮ್ ಕೊಡ್ತೀನಿ. ನೀನು ಏನು ಮಾಡಬೇಕು ಅಂತೀಯೋ ಮಾಡು, ನಾನು ನಿನ್ನನ್ನು ತಡೆಯಲ್ಲ. ಥ್ಯಾಂಕ್ ಯು ಆದಿತ್ಯ. ನಾನು ಏನು ಅಂತ ಪ್ರೂವ್ ಮಾಡ್ತೀನಿ. ನನ್ನ ಮೇಲಿರೋ ನಿನ್ನ ನಂಬಿಕೆನ ಬಿಟ್ಕೊಡಲ್ಲ, ಪ್ರಾಮಿಸ್. ಗೋ ಹೆಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಏ ಅಭಿ, ನನಗೆ ಹೊಡಿತೀಯ, ನಿನ್ನ ಫ್ಯಾಮಿಲಿಯಿಂದ ಬಯಸ್ತೀಯ. ನಾನೇನು ಅಂತ ತೋರಿಸ್ತೀನಿ ಕಣೋ. ನಿನ್ನ ನಾದ್ನಿ ಹಾರಿಕಾ ಬುದ್ಧಿವಂತೆ ಅಂತ ನಾನು ನನ್ನ ಕಂಪ್ನಿಲಿ ಕೆಲಸ ಕೊಡಲಿಲ್ಲ. ನಿನಗೆ ಸರಿಯಾದ ಬಲೆ ಬೀಸಕ್ಕೆ ಹಾರಿಕಾನ ತಗೊಂಡಿದ್ದೀನಿ ಅಷ್ಟೇ. ನಿನ್ನ ತಮ್ಮನ ಬಗ್ಗೆ ಕಮೆಂಟ್ ಮಾಡಿದ್ದಕ್ಕೆ ನನಗೆ ಹೊಡೆದು ಬೈದು ಅವಮಾನ ಮಾಡಿದೆ ಅಲ್ವಾ? ನಿನ್ನ ಮುಂದಿಟ್ಕೊಂಡು ನಾನೇನು ಮಾಡ್ತೀನಿ ಅಂತ ನೋಡು. ನಿನ್ನ ಫ್ಯಾಮಿಲಿನ ರೋಡಿಗೆ ತರ್ತೀನಿ. ವೀಲ್ ಚೇರಲ್ಲಿರೋ ನಿನ್ನ ತಮ್ಮನ್ನ ಎಲೆಕ್ಟ್ರಿಕಲ್ ಚೇರಲ್ಲಿ ಕೂರಿಸಿ ಸೂಸೈಡ್ ಮಾಡಿ ಆದರೂ ಮಾಡಿ ಈ ಜಗಳನ ನಿಲ್ಲಿಸಬೇಕು. ನಾನೇ ಏನಾದರೂ ಮಾಡಬೇಕು.
ಏನ್ ಯೋಚನೆ ಮಾಡ್ತಿದ್ದೀರಾ ಚಿಕ್ಕಪ್ಪ? ಕಾಫಿ ಕುಡಿತೀರಾ? ಜ್ಯೂಸ್ ತರ್ಲಾ? ಹೇಳಿ ಚಿಕ್ಕಪ್ಪ. ಬೇಡ ರಾಕಿ. ಹಸ್ವಾಗ್ತಿದೆ ಚಿಕ್ಕಪ್ಪ. ಟಿಫನ್ ತರ್ಲಾ? ಏನ್ ಬೇಕು ಅಂತ ಹೇಳಿ ಚಿಕ್ಕಪ್ಪ. ಇಷ್ಟು ಪ್ರೀತಿಯಿಂದ ನೋಡ್ಕೋತಿರೋನ್ನ ಈ ಮನೆ ವಾರಿಸ್ತಾರ ಅಲ್ಲ ಅಂತ ಅದು ಹೇಗೆ ಹೇಳ್ತಾಳೆ? ಇಷ್ಟು ಒಳ್ಳೆ ಹುಡುಗನ ಮೇಲೆ ಹೇಗೆ ಕೈ ಎತ್ತಾಳೆ? ಅವಳಿಗೆ ಬುದ್ಧಿ ಹೇಳಬೇಕು. ಹೇಳಿ ಚಿಕ್ಕಪ್ಪ. ಚಾಕು ಬೇಕು ರಾಕಿ. ನೈಫಾ? ಯಾಕೆ ಚಿಕ್ಕಪ್ಪ? ಹಾಗೆ ಸ್ವಲ್ಪ ಮಾರ್ಕರ್ಸು ಪೇಪರ್ ಶೀಟ್ಸ್ ಬೇಕು. ಇವೆಂಟಿಗೆ ಸಂಬಂಧಪಟ್ಟಿರೋ ಡಿಸೈನ್ ಮಾಡ್ತೀನಿ. ಈ ಕೆಲಸ ಎಲ್ಲ ನಿಮ್ಗೆ ಯಾಕೆ ಚಿಕ್ಕಪ್ಪ? ಆರಾಮಾಗಿ ರೆಸ್ಟ್ ತಗೊಳ್ಳಿ. ಸುಮ್ಮನೆ ಕೂತಿದ್ದೇನಲ್ಲ ರಾಕಿ, ಬೋರ್ ಆಗ್ತಿದೆ. ಸರಿ ಚಿಕ್ಕಪ್ಪ, ತಗೊಂಬರ್ತೀನಿ. ತರಕಾರಿ ಆಗೋಗಿದೆ ವಸು, ನಾನು ಮಾರ್ಕೆಟ್ಗೆ ಹೋಗಿ ತಗೊಂಡ್ ಬರ್ತೀನಿ. ನೀನ್ ಯಾಕಕ್ಕ, ನಾನು ರಾಕಿ ಹೋಗಿ ತಗೊಂಡ್ ಬರ್ತೀವಿ. ಪರವಾಗಿಲ್ಲ ವಸು, ನಾನೇ ಹೋಗಿ ತಗೊಂಡ್ ಬರ್ತೀನಿ. ತರಕಾರಿ ಡ್ಯೂಟಿ ನಂದಕ್ಕ, ಮರಿಬೇಡ. ಅರ್ಧ ಗಂಟೆಲಿ ಎಲ್ಲ ತಗೊಂಡ್ ಬರ್ತೀವಿ. ರಾಕಿ, ರಾಕಿ. ಚಿಕ್ಕಪ್ಪ, ಥ್ಯಾಂಕ್ಸ್ ರಾಕಿ. ರಾಕಿ, ಏನ್ ಮಮ್ಮಿ? ನಾವು ತರಕಾರಿ ತರಕ್ ಹೋಗಿ ಬರ್ಬೇಕು, ಬಾ. ಅಖಿಲ್, ಏನದು? ಅದಕ್ಕೆ ಇದು ಡಿಸೈನ್ ಮಾಡೋಣ ಅಂತ ರಾಕಿನ್ ಕೇಳಿ ತಗೊಂಡೆ. ರೆಸ್ಟ್ ಮಾಡೋದ್ ಬಿಟ್ಟು ಯಾಕೆ ಕೆಲಸ ಮಾಡ್ತಿದ್ಯಾ ಅಖಿಲ್? ಪರವಾಗಿಲ್ಲ, ಅದಕ್ಕೆ ಮಾರ್ಕೆಟ್ಗೆ ಹೋಗ್ತಿದ್ದೀರಾ? ಹೌದು. ನಿನಗೇನಾದ್ರೂ ಬೇಕಾ? ಏನು ಬೇಡ. ಅದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್. ಅದಕ್ಕೆ ನೀವು ನನ್ನ ರಾಕಿ ಥರ ನೋಡ್ಕೊಂಡಿದ್ದೀರಾ. ನಾನು ಎಷ್ಟೇ ತಪ್ಪು ಮಾಡಿದ್ರೂ ಕ್ಷಮಿಸಿದ್ದೀರಾ. ಅಣ್ಣ, ನೀವು ನನಗೆ ತಂದೆ ತಾಯಿ ಸಮಾನ. ಎಷ್ಟು ಜನ್ಮ ಎತ್ತಿದ್ರೂ ನಿಮ್ಮ ಋಣ ತೀರ್ಸೋದಕ್ಕಾಗಲ್ಲ. ಅದಕ್ಕೆ ಯಾಕೆ ಅಖಿಲ್ ಹಾಗೆ ಮಾತಾಡ್ತಿದ್ಯಾ? ಸುಮ್ಮನೆ ಹೇಳಬೇಕು ಅನಿಸ್ತದಕ್ಕೆ. ಹೋಗಿ ಬರ್ತೀನಿ. ಅದಕ್ಕೆ ಎಲ್ಲಿಗೆ ಹೋಗಿ ಬರ್ತೀಯಾ? ಸಾರಿ, ಮಾರ್ಕೆಟ್ಗೆ ಹೋಗಿ ಬನ್ನಿ. ಅದಕ್ಕೆ ಮನೇಲಿ ಪಾವನಿ ಅಕ್ಕ ಇದ್ದಾರೆ, ನಿನಗೇನ್ ಬೇಕಾದ್ರೂ ಕೇಳು. ಸರಿ. ಅದಕ್ಕೆ ಬಾ ರಾಕಿ. ಬಾಯ್ ಚಿಕ್ಕಪ್ಪ. ಅಕ್ಕ, ಏನ್ ವಸು? ಅಖಿಲ್ ಯಾಕೋ ಡಿಸ್ಟರ್ಬ್ ಆಗಿರೋ ಹಾಗಿದ್ದಾನೆ, ಸ್ವಲ್ಪ ನೋಡ್ಕೋತಿರು. ಸರಿ ವಸು, ನಾ ನೋಡ್ಕೋತೀನಿ ಬಿಡು. ಸರಿ ಅಕ್ಕ. ಚಿಕ್ಕಪ್ಪನ್ಗೆ ಬೋರ್ ಆಗ್ತಿದ್ಯಂತೆ ಮಮ್ಮಿ, ಡಿಸೈನ್ಸ್ ಮಾಡ್ಬೇಕಂತೆ. ನಾವು ಮಾರ್ಕೆಟ್ಗೆ ಹೋಗಿ ಬೇಗ ಬರ್ಬೇಕು. ಓಕೆ ಮಮ್ಮಿ. ಬಾ. ಮಾರ್ಕೆಟ್ ಅಲ್ಲಿ ಅದ್ ಕೊಡ್ಸು ಇದ್ ಕೊಡ್ಸು ಅಂತ ನಾನೇನು ಕೇಳಲ್ಲ ಮಮ್ಮಿ. ಬಾ. ನನ್ನ ಕೆನ್ನೆಗೆ ಹೊಡೆದೆ ಅಲ್ವಾ? ನಾನು ನಿನಗೆ ಹೇಗೆ ಹೊಡಿತೀನಿ ಅಂತ ನೋಡು. ಅಭಿ, ಹೇಳೋಣ. ಗೌರ್ಮೆಂಟ್ ಈವೆಂಟ್ ಸಂಬಂಧಪಟ್ಟಿರೋ ಕೆಲವೊಂದು ಡೀಟೇಲ್ಸ್ನ ನಮ್ಮ ಸ್ಟಾಫ್ಸ್ ಜೊತೆ ಡಿಸ್ಕಸ್ ಮಾಡಿ ಬರೆದು ತಗೊಂಡು ಬಂದಿದ್ದೀನಿ. ಒಂದ್ಸಲ ನೋಡ್ತೀಯಾ? ಇದು ಸರಿಯಾಗಲ್ಲಣ್ಣ, ಇನ್ನು ಏನೋ ಬೇಕು. ಓಕೆ ಅಭಿ, ಮತ್ತೆ ನಾನು ಹೋಗಿ ಬರ್ಕೊಂಡು ಬರ್ತೀನಿ. ಈ ಡಿಸೈನ್ ವಿಷಯ ನಂಗೆ ಬಿಟ್ಬಿಡೋಣ. ನೀನು ಕೆಲಸ ಮಾಡು. ಏನು ಅಭಿ? ಸೆಕ್ರೆಟ್ರಿಯೇಟಿಂದ
ಕ್ಯಾಬಿನೆಟ್ ಮಿನಿಸ್ಟ್ರು ನಮಗೆ ಪ್ರಪೋಸ್ ಮಾಡಿದ್ರಲ್ಲ, ಅದಕ್ಕೆ ಸರಿ ಹೋಗೋ ಸ್ಪಾನ್ಸರ್ ನಮ್ಮ ಹತ್ರ ಇಲ್ಲಣ್ಣ. ಅವ್ರನ್ನ ಅರೇಂಜ್ ಮಾಡೋದು ನಮ್ಮ ಕರ್ತವ್ಯ. ಈಗಿರೋ ಸ್ಪಾನ್ಸರ್ಸು ಸರಿಯಾಗಲ್ವಾ ಅಭಿ? ಸರಿ ಹೋಗಲ್ಲಣ್ಣ. ಮಾರ್ಕೆಟಲ್ಲಿ ನಮಗೆ ತುಂಬ ಪೈಪೋಟಿ ಇದೆ. ಮೇಲಾಗಿ ತುಂಬ ದಿನದಿಂದ ನಮ್ಮ ಸಂಸ್ಕೃತಿ ಇವೆಂಟ್ ಸ್ಲೀಪಿಂಗಲ್ಲಿತ್ತು. ಈಗ ನಾವು ಕಮ್ಬ್ಯಾಕ್ ಮಾಡಿದ್ರು ಕೂಡ ನಮ್ಮ ಕಾಂಪಿಟೇಷನ್ ಕೊಟ್ಟು ತಡ್ಕೋಬೇಕು ಅಂತಂದರೆ ತುಂಬ ಜನ ಸ್ಪಾನ್ಸರ್ಸ್ ಬೇಕೇ ಬೇಕು. ಈಗ ನಾವು ಹೊಸ ಸ್ಪಾನ್ಸರ್ಸ್ನ ಹಿಡಿಬೇಕು ಅಷ್ಟೇ ತಾನೇ? ಅದಷ್ಟೊಂದು ಈಸಿ ಅಲ್ಲಣ್ಣ. ಸ್ಪಾನ್ಸರ್ಸು ನಮ್ಮನ್ನು ನಂಬಬೇಕು. ನೀನೇನು ಮಾಡ್ತೀಯ ಅಂತಂದರೆ, ಆಲ್ರೆಡಿ ನಾವು ಮಾಡಿರೋ ಅಷ್ಟು ಇವೆಂಟ್ಗಳನ್ನ ತಗೊಂಡು ಒಂದು ಪ್ರೊಫೈಲ್ನ ರೆಡಿ ಮಾಡು. ಇನ್ನೇನು ಸ್ಪಾನ್ಸರ್ ಜೊತೆ ಒಂದು ಕಾನ್ಫರೆನ್ಸ್ ಇರುತ್ತೆ, ಅದು ನಮಗೆ ತುಂಬ ಇಂಪಾರ್ಟೆಂಟ್ಸು. ಆ ಕಾನ್ಫರೆನ್ಸಲ್ಲೇ ನಾವು ಸ್ಪಾನ್ಸರ್ಗೆ ಕಾನ್ಫಿಡೆಂಟ್ ಮೂಡಿಸಿ ನಮ್ಮ ಕಡೆ ಕರ್ಕೋಬೇಕು. ಓಕೆ ಅಭಿ, ನಾನು ಈಗಲೇ ಪ್ರೊಫೈಲ್ ರೆಡಿ ಮಾಡ್ತೀನಿ, ನೀನು ಡಿಸೈನ್ಸ್ ನೋಡ್ತಿರು. ಓಕೆ ಅಣ್ಣ. ಅಂತ ಒಂದು ಕಂಪ್ನಿ ನಿನಗೆ ಬೇಡಮ್ಮ, ಬೇಗ ರಿಸೈನ್ ಮಾಡು. ಮಾಡ್ತೀನಿ. ನನಗೆ ಕೆಲಸ ಮುಖ್ಯ. ಕೋರ್ಟ್ ಗಡುವು ಆದ್ಮೇಲೆ ಅಖಿಲ್ ಯಾರೋ ನಾನ್ ಯಾರೋ. ನೋ, ನಾನು ಸೋಲ್ಬಾರ್ದು. ಅಖಿಲ್ ಹಾರಿಕಾ ಬೇರೆ ಆಗಬಾರ್ದು. ನಮ್ಮ ಇಡೀ ಫ್ಯಾಮಿಲಿ ಒಟ್ಟಿಗೆ ಇರಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಅಖಿಲ್ ಹಾರಿಕಾ ಹ್ಯಾಪಿಯಾಗಿರಬೇಕು. ನನ್ನ ಫ್ಯಾಮಿಲಿನೇ ನನಗೆ ಮುಖ್ಯ. ಹೂ ಇಸ್ ಹಿ? ಮುಂದೆ ಆಗೋ ನನ್ನ ಮಾಜಿ ಹಸ್ಬೆಂಡ್. ಯು ಆರ್ ಲಕ್ಕಿ ಹಾರಿಕಾ. ಲೈಫ್ ಲಾಂಗ್ ಈ ವೀಲ್ ಚೇರಲ್ಲಿ ಇರೋನ್ ಜೊತೆಗಿರ್ದೆ ಡಿವೋರ್ಸ್ ತಗೋತಾ ಇದೀಯಾ? ಅಪ್ಪ, ಐ ಆಮ್ ಸಾರಿ. ನಿಮ್ಗೆ ಹೇಳ್ದೆ ಹೋಗ್ತಿದ್ದೀನಿ. ಭಾಸ್ಕರಣ್ಣ, ಪಾವನಿಯತ್ಗೆ ನನ್ನ ಕ್ಷಮಿಸಿ. ನಾನು ನಿಮ್ಮಿಂದ ದೂರ ಹೋಗ್ತಿದ್ದೀನಿ. ಅಭಿಯಣ್ಣ, ಹೊತ್ತಿಗೆ ವೆರಿ ಸಾರಿ. ಅದಕ್ಕೆ
ಮತ್ತೆ ಜನ್ಮ ಅಂತೇನಾದ್ರೂ ಇದ್ರೆ ನಿಮ್ಮ ಮಗನ ಕೊಟ್ಟು ನಿಮ್ಮ ಋಣ ತೀರಿಸ್ತೀನಿ. ರಾಕಿ, ಐ ಮಿಸ್ ಯು ರಾಕಿ. ಅನ್ನೋ ಕೀರ್ತಿ, ಐ ಮಿಸ್ ಯು ಅಮ್ಮ. ಚಿಕ್ಕಪ್ಪನನ್ನ ಕ್ಷಮಿಸಿ. ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ, ಆದ್ರೆ ನೀನ್ ನನಗೆ ಚೀಟ್ ಮಾಡ್ದೆ. ನನಗಿಂತ ನಿನಗೆ ದುಡ್ಡೇ ಹೆಚ್ಚಾಯ್ತಾ? ಆ ದುಡ್ಡುಗೋಸ್ಕರ ನಮ್ಮ ಮನೆಯವ್ರಿಗೆಲ್ಲ ಕಷ್ಟ ಕೊಡ್ತಿದ್ಯಾ? ನಿನಗೆ ಚಾನ್ಸ್ ಕೊಡಲ್ಲ. ನಾನೇ ಇಲ್ಲ ಅಂದಮೇಲೆ ನೀನ್ ಯಾರಿಗೆ ತೊಂದರೆ ಕೊಡ್ತೀಯಾ? ನೀನು ಆಸೆ ಪಟ್ಟಂಗೆ ದುಡ್ಡಿನ ಜೊತೆನೆ ಬದುಕೋ. ಗುಡ್ ಬೈ ಫಾರ್ ಎವರ್. ಐ ಲವ್ ಯು. ಐ ಹೇಟ್ ಯು. ನನಗೆ ಬದುಕಬೇಕು ಅಂತ ಆಸೆ. ನಿಮ್ಮೆಲ್ಲರ ಜೊತೆ ಬಾಳ್ಬೇಕು ಅಂತ ಆಸೆ. ಆದ್ರೆ ನನ್ನಿಂದಲೇ ನಿಮಗೆ ಸಮಸ್ಯೆ, ಕಷ್ಟ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. I'm very sorry. ಅಮ್ಮ, ಊಟ ತಂದಿದ್ದೀನಿ, ತಿನ್ನು. ಅಲ್ಲಿಡು. ಇನ್ನೇನ್ ಬೇಕಮ್ಮ? ಕೈಗ್ಯಾಕ ಬ್ಯಾಂಡೇಜ್ ಹಾಕಿದೆ? ಏನಿಲ್ಲಮ್ಮ, ಓದ್ಕೊಳಪ್ಪ ಅಂತ ಕಾಲೇಜಿಗೆ ಕಳ್ಸಿದ್ರೆ ಯಾರನ್ನೋ ಪ್ರೀತಿಸ್ತಿದ್ದಾನಂತೆ. ಆ ಹುಡುಗಿ ಬೇಡ ಅಂದ್ಲು ಅಂತ ಚಾಕುಯಿಂದ ಕೈ ಕುಯ್ಕೊಂಡು ಸಾಯ್ಬೇಕು ಅಂತಿದ್ದ. ನಮ್ಮ ಅದೃಷ್ಟ ಚೆನ್ನಾಗಿತ್ತು, ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಕ್ಕೆ ಬದುಕ್ದ. ಎಲ್ರಿಗೂ ನನ್ನ ಬಗ್ಗೆ ಯಾಕೆ ಹೇಳ್ತಿದ್ಯಾ? ಹೇಳ್ಬೇಕು ಕಣೋ, ನಿನ್ ವಯಸ್ಸಿನ ಹುಡುಗರ್ಗೆಲ್ಲ ನಿನ್ ಥರಾನೇ ಇರ್ತಾರೆ. ಪ್ರೀತಿಸೋ ಹುಡುಗಿ ಬೇಡ ಅಂದ್ಲು ಅಂತಾನೋ, ಕೆಲ್ಸ ಸಿಗ್ಲಿಲ್ಲ ಅಂತಾನೋ, ಮದ್ವೆ ಮಾಡ್ಕೊಂಡಿರೋ ಹುಡುಗಿ ಬಿಟ್ಟೋದ್ಲು ಅಂತಾನೋ, ಸಣ್ಣ ಪುಟ್ಟ ಕಾರಣಕ್ಕೆಲ್ಲ ಸತ್ತೋಗ್ತಿದ್ದಾರೆ. ಹಾ, ರಾಕಿ, ಫೋನ್ ಕೊಡು. ಯಾಕೆ ಮಮ್ಮಿ? ಬೇಗ ಕೊಡು. ಸಾರಿ ಅದಕ್ಕೆ ಫಸ್ಟ್ ಟೈಮ್ ನಾನು ನಿಮ್ಮ ಫೋನ್ಗೆ ಆನ್ಸರ್ ಮಾಡೋಕ್ಕಾಗ್ತಿಲ್ಲ.
ಲಿಫ್ಟ್ ಮಾಡ್ತಿಲ್ಲ. ಫೋನ್ ಎಲ್ಲಿಟ್ಟಿದ್ದಾಳೋ ಏನೋ. ಏನಾಯ್ತು ಮಮ್ಮಿ? ನಾವೀಗ್ಲೇ ಮನೆಗೆ ಹೋಗ್ಬೇಕು ರಾಕಿ.